ಸಾರಿ ಆದಿ. ನೀನ್ ಸಾರಿ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನಿಕ್ಲಾ? ಯಾಕಾದಿ ರೇಗ್ತಾ ಇದೆಯಾ? ನನ್ನ ಮಾತು ನೋಡು, ನಿನ್ ಮಾತು ಬೇಡ, ಏನು ಬೇಡ. ಅಮ್ಮು ಅವಾಗ್ಲಿಂದ ಕಾಲ್ ಮಾಡ್ತಿದ್ದಾಳೆ, ನಿನ್ ಜೊತೆ ಮಾತಾಡ್ಬೇಕಂತೆ. ತಗೋ. ನಾರ್ಮಲ್ ಆಗಿ ಮಾತಾಡು. ಸರಿ. ಹಾಯ್ ಅಮ್ಮು. ಆದಿ, ಫೋನ್ ಯಾಕೆ ಲೇಟಾಗಿ ರಿಸೀವ್ ಮಾಡಿದೆ? ನೀನು ನನ್ನ ಜೊತೆ ಮಾತಾಡಕ್ ಕಾಲ್ ಮಾಡಿಲ್ಲ, ಲಕ್ಷ್ಮಿ ಜೊತೆ ಮಾತಾಡಕ್ ಕಾಲ್ ಮಾಡಿದ್ಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಲೇಟಾಗಿ ರಿಸೀವ್ ಮಾಡೋದು ಯಾಕೋ? ಯಾಕೆ ಅಂದ್ರೆ ಲಕ್ಷ್ಮಿ ಬರ್ಬೇಕಲ್ವಾ? ಲಕ್ಷ್ಮಿ ಬರ್ಬೇಕಲ್ಲ ಅಂತಂದ್ರೆ ಎಲ್ಗೋಗಿದ್ದಾಳೆ ಆದಿ ಅವ್ರೆ? ಸಂಜೀವ್ ಅವ್ರೆ, ನಿಮ್ ತಂಗಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ನೋಡಿ. ಹಾಯ್ ಅಣ್ಣ. ಹಾಯ್ ಅದ್ಕೆ. ಹೇಗಿದ್ದೀರಾ ಇಬ್ರು? ಹಾಯ್ ಲಕ್ಕಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಲಕ್ಕಿ, ಏನದು ಬ್ಯಾಂಡೇಜು? ಕೈ ತೆಗಿ, ಕೈ ತೆಗಿ. ನೀನು ಫೋನ್ಗೆ ಸಿಗದೆ ಇದ್ದಾಗ್ಲೇ ಅನ್ಕೊಂಡೆ ಏನೋ ಒಂದು ಮಾಡ್ಕೊಂಡಿರ್ತೀಯ ಅಂತ. ನೋಡಿ ಅಮೃತ ಅವ್ರೆ, ಏನ್ ಮಾಡ್ಕೊಂಡಿದ್ದಾಳೆ ಲಕ್ಕಿ? ಆದಿ, ಏನಾಯ್ತು ಲಕ್ಷ್ಮಿಗೆ? ಅಣ್ಣ ಅದ್ಕೆ ಸಮಾಧಾನ ಸಮಾಧಾನ. ಯಾಕಿಬ್ರು ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಗಾಬರಿ ಆಗದೆ ಇನ್ನೇನ್ ಲಕ್ಕಿ, ನಾನು ಈಗಲೇ ಹೊರಟ್ಬಿಡ್ತೀನಿ. ಸಂಜೆ ಅವರೇ, ಇರೇ ಲಕ್ಷ್ಮಿಗೂ ಸ್ವಲ್ಪ ಮಾತಾಡೋ ಗ್ಯಾಪ್ ಕೊಡಿ. ಅದೇ, ನನಗೆ ಮಾತಾಡಕ್ ಅವಕಾಶನ ಕೊಡದೆ ಒಂದೇ ಸಮನೆ ಮಾತಾಡ್ತಿದ್ರೆ ಏನ್ ಹೇಳಿ ಸಂಜೀವಣ್ಣ? ಆಯ್ತು, ಹೇಳು. ಏನಿಲ್ಲ ಸಂಜೀವಣ್ಣ, ಅದು ಕಾಲೇಜಲ್ಲಿ ಟೆಸ್ಟ್ ಮುಗಿಸ್ಕೊಂಡು ಆಚೆ ಬರ್ತಾ ಚೆನ್ನಾಗಿ ಬರ್ದಿರೋ ಎಕ್ಸೈಟ್ಮೆಂಟ್ ಅಲ್ಲಿ ಏನೆಲ್ಲ ನೋಡದೆ ಬರ್ತಾ ಇದ್ದೆ. ಅದಕ್ಕೆ ಒಂದ್ ಮೆಟ್ಲು ಸ್ಕಿಪ್ ಆಗಿ 6 ಮೆಟ್ಲು ಕೆಳಗಡೆ ಇಳಿದು ಫ್ಲೈಟ್ ತರ ಲ್ಯಾಂಡ್ ಆದೆ. ಅವಾಗ ಕಂಬಿ ಇಲ್ಲಿಗೆ ಓಡಿತು. 6 ಮೆಟ್ಲು ಅನ್ನೋದನ್ನ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದಲ್ಲಕ್ಕಿ. ಏನ್ ಸಂಜೀವಣ್ಣ ನೀನು, ನಾನು ಊರಲ್ಲಿ ಮರ್ಕೋತಿ ಆಡ್ಬೇಕಾದ್ರೆ ಎಂತೆಂತ ಮರದಿಂದ ಜಿಗ್ದಿಲ್ಲ. ಒಂದ್ ಫ್ಲೋರ್ ಇಂದ ಹಾರಿರೋ ನನಗೆ 6 ಮೆಟ್ಲಲ್ಲ, ಯಾವ ಲೆಕ್ಕ ಹೇಳು? 1 ಫ್ಲೋರ್ ಜಂಪ್ ಮಾಡಿದ್ದ ಅದ್ಯಾವಾಗ? ಅದು ಯಾವಾಗ್ಲೂ ಒಂದ್ ಸಾಹಸ ಮಾಡಿದೀನಿ, ಬಿಡು ಹೋಗ್ಲಿ. ನನ್ಗೆ ಇವಾಗ ಏನೂ ಆಗಿಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರಿ, ನಿನ್ ಫೋನ್ ಏನಾಯ್ತು? ನನ್ಗೊಂದು ಫೋನ್ ಮಾಡೋದಲ್ವಾ? ಅದಾ, ಅದು ನಾನು 6 ಮೆಟ್ಲಿಂದ ಹಾರದ್ನಲ್ಲ, ಆಗ ನನ್ನ ಫೋನು 12 ಮೆಟ್ಲ. ಇವತ್ತು ನಿನ್ನಂಥ ದೇವತೆ ನನ್ನ ಜೊತೆ ಇರೋದಕ್ಕೆ ನಾನಿಷ್ಟು ಯಶಸ್ವಿಯಾಗಿ ಖುಷಿಯಾಗಿರೋದು ಸರೋಜ. ನನ್ನ ಮಕ್ಕಳು ಮೊಮ್ಮಕ್ಕಳು ಜೀವನದಲ್ಲೂ ಇಂಥದ್ದೇ ಸಂಗಾತಿ ಸಿಗಲಿ ಅನ್ನೋ ಆಸೆ ನನಗಿರಲ್ವ? ಹೀಗಿರುವಾಗ ನನ್ನ ಮಗಳ ಜೀವನದಲ್ಲಿ ಯಾವನು ಅನ್ಯಾಯವಾಗಿ ಆಟ ಆಡಕ್ ಬಂದಿದ್ದಾನೆ ಅಂದ್ರೆ ನಾನು ಹೇಗೆ ಸುಮ್ಮನಿರ್ಲಿ ಹೇಳು? ಅದಕ್ಕೆ ಗಿಣಿ ತರ ಸಾಕಿದ ಮಗಳನ್ನ ಗಿಡಗನ್ ಜೊತೆ ಕಳ್ಸೋಕೆ ಮನಸ್ಸು ಒಪ್ಪಲಿಲ್ಲ. ಅವನ್ ದೂರ ಹೋದ. ನನ್ನ ಮಗಳು ನನ್ನ ಜೊತೆನೇ ಇದ್ರು ದೂರನೇ ಉಳ್ಕೊಂಡ್ಬಿಟ್ಲು. ಈಗ ಮತ್ತೆ ಬಂದಿದ್ದಾನೆ. ಅವತ್ತು ನನ್ನ ಮಗಳ ಮನಸ್ಸನ್ನು ದೂರ ಮಾಡ್ದ. ಈಗ ನಿಜವಾಗ್ಲೂ ನಮ್ಮಿಬ್ಬರನ್ನ ಎಲ್ಲಿ ದೂರ ಮಾಡ್ತಾನೋ ಅನ್ನೋ ಆತಂಕ ಶುರುವಾಗಿದೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕುಡೀರಿ, ನೀರು ಕುಡೀರಿ. ನಿನ್ನ ಹತ್ರ ಇಷ್ಟೆಲ್ಲ ಮುಚ್ಚಿಟ್ಟೆಯಿಂದ ಕೋಪ ಬರ್ತಿದ್ಯಾ ಸರೋಜ? ಇಲ್ಲ, ನಿಮ್ಮ ಸುಖದಲ್ಲಿ ಪಾಲು ಕೊಟ್ಟವರು ದುಃಖದಲ್ಲಿ ನನ್ನನ್ನು ದೂರ ನಿಲ್ಲಿಸಿದ್ರಲ್ಲ ಅಂತ ನೋವು ಆಗ್ತಾ ಇದೆ.
ನಿನ್ನನ್ನು ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿಡಬೇಕು ಅಂತ ಅವತ್ತಿಂದ ಇವತ್ತಿನವರೆಗೂ ಯೋಚನೆ ಮಾಡ್ತಾನೆ ಇರ್ತೀನಿ ಸರೋಜ. ಅಂಥದ್ರಲ್ಲಿ ಮಗಳ ಜೀವನ ಹೀಗಾಗೋಯ್ತು ಅಂದ್ರೆ ನಿನಗೆ ಎಷ್ಟು ಆತಂಕ ಆಗ್ಬೇಡ ಹೇಳು. ಅದನ್ನು ನಿನ್ನ ಕೈಲಿ ತಡ್ಕೊಳಕ್ ಆಗ್ತಿರ್ಲಿಲ್ಲ ಸರೋಜ. ಕಾಣಿಸ್ಕೊಳಕ್ ಇಷ್ಟ ಇಲ್ದಿರೋನು ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ ಜೈ? ಗಿಫ್ಟ್ ತಂದು ಕೊಡ್ತೀಯಾ, ಆದ್ರೆ ಎದುರಿಗೆ ಬರಲ್ಲ. ಕಾಲ್ ಮಾಡ್ತೀಯಾ, ನಾನು ನೋಡಕ್ ಚೆನ್ನಾಗಿ ಕಾಣ್ತಾ ಇದೀನಿ, ನೀನು ನೋಡಿ ಖುಷಿ ಆಯ್ತು ಅಂತೀಯ. ನಾನು ಹಿಂದೆ ಓಡ್ಕೊಂಡು ಬಂದೆ, ಲೆಕ್ಕಕ್ಕಿಲ್ದೆ ಹೊಟ್ಟೋಗ್ತೀಯ. ನನಗೆ ಜನ್ಮ ಕೊಟ್ಟ ವ್ಯಕ್ತಿನೇ ನನ್ನ ಜೀವನನ ಲೆಕ್ಕಕ್ಕೆ ತಗೊಳ್ಳಲ್ಲ. ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಜೈ? ನಾನು ಇಷ್ಟಪಟ್ಟ ವ್ಯಕ್ತಿ ನನಗೋಸ್ಕರ ನಿಂತ್ಕೊಳ್ಳಿಲ್ಲ. ನಿಮ್ಮಿಬ್ರಿಗೂ ನಾನು ಒದ್ದಾಡೋದು ಅಂದ್ರೆ ಇಷ್ಟನಾ? ನಿಮ್ಗಳಿಗೋಸ್ಕರ ನಾನು ಯಾಕೆ ಒದ್ದಾಡ್ಲಿ? ನನ್ನ ಖುಷಿ, ನನ್ನ ದುಃಖ ಎಲ್ಲ ನಂದೇ. 22 ವರ್ಷ ನೀನಿಲ್ಲ ಅಂತ ಬದುಕ್ದವಳಿಗೆ ಇನ್ನು ಉಳಿದ ಆಯ್ಸು ಕಳ್ಯಕ್ಕಾಗಲ್ವಾ? ಈ ದೇವಕಿ ಯಾವಾಗ್ಲೂ ಒಂಟಿನೇ. ನನ್ನವ್ರು ಅಂತ ಇಷ್ಟು ವರ್ಷ ಯಾರೂ ಇರ್ಲಿಲ್ಲ, ಇನ್ ಮುಂದೆ ಯಾರು ಇರೋದು ಬೇಡ.